ಈ ಜಗತ್ತಿನಲ್ಲಿ ಎಷ್ಟು ಸಮಸ್ಯೆಗಳು ಬಂದರೂ ಅವನ್ನು ಗೆಲ್ಲುವ ಶಕ್ತಿ ಒಂದು ದಿವ್ಯ ಜ್ಞಾನದಲ್ಲಿದೆ. ಆ ಜ್ಞಾನವೇ ಶ್ರೀಮದ್ ಭಗವದ್ಗೀತೆ. ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ಕೇಳಿದರೆ ನಿಮ್ಮ ಜೀವನದ ಹಲವಾರು ಗೊಂದಲಗಳಿಗೆ ಉತ್ತರ ಸಿಗಬಹುದು. ಇಂದು ನಾವು ತಿಳಿಯಲಿರುವ ಶ್ರೀಮದ್ ಭಗವದ್ಗೀತೆಯ 100 ಅಮೂಲ್ಯ ಚಿಂತನೆಗಳು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ನಿಮಗೆ ಶ್ರೀಕೃಷ್ಣನ ಆಶೀರ್ವಾದದೊಂದಿಗೆ ಸ್ವಾಗತ. ಈ ವಿಡಿಯೋ ನೋಡಿ, ನಿಮ್ಮ ದುಃಖಗಳು ದೂರಾಗುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶ್ರೀಮದ್ ಭಗವದ್ಗೀತೆ ಅಂದರೆ ಮನುಷ್ಯನು ಸರಿಯಾದ ರೀತಿಯಲ್ಲಿ ಬದುಕಲು ಮಾರ್ಗ ತೋರಿಸುವ ಒಂದೇ ಒಂದು ಮಹಾನ್ ಗ್ರಂಥ. ಈ ಗೀತೆ ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿ ಎಂಬ ಪಾಠಗಳನ್ನು ಕಲಿಸುತ್ತದೆ. ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಈ ಜನ್ಮದಲ್ಲಿಯೂ ಮತ್ತು ಜನ್ಮದ ನಂತರದ ಜೀವನದಲ್ಲಿಯೂ ಉಪಯೋಗವಾಗುವಷ್ಟು ಅಮೂಲ್ಯವಾದದ್ದು. ಗೀತೆ ಅಂದರೆ ಸಂಪೂರ್ಣ ಜೀವನದ ದರ್ಶನ. ಇದನ್ನು ಅನುಸರಿಸುವ ವ್ಯಕ್ತಿ ಯಾವಾಗಲೂ ಅತ್ಯುತ್ತಮನಾಗುತ್ತಾನೆ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳು ಇವೆ. ಎಲ್ಲರಿಗೂ ಅವನ್ನೆಲ್ಲ ಓದುವುದು ಸ್ವಲ್ಪ ಕಷ್ಟವಾಗಬಹುದು. ಆದ್ದರಿಂದ ಇಂದು ಈ ವಿಶೇಷ ಸಂದರ್ಭದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ 100 ಪ್ರಮುಖ ಚಿಂತನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಚಿಂತನೆಗಳನ್ನು ತಿಳಿದರೆ ನೀವು ಗೀತೆಯ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಬಹುದು. ಈ ಚಿಂತನೆಗಳನ್ನು ಪ್ರತಿ ರಾತ್ರಿ ಮಲಗುವ ಮುಂಚೆ ಕೇಳಿ. ಬನ್ನಿ, ಶ್ರೀಮದ್ ಭಗವದ್ಗೀತೆಯ 100 ಪ್ರಮುಖ ಚಿಂತನೆಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡುತ್ತಿದ್ದರೆ ನಿಮ್ಮ ಹೃದಯದಲ್ಲಿ ಭಕ್ತಿ ಇರುವುದು ಖಚಿತ. ಆದ್ದರಿಂದ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಅಂತ ಬರೆಯಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವಾನ್ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಬೆಳಕು ಕತ್ತಲಿನಲ್ಲಿ ಹೇಗೆ ಹೊಳೆಯುತ್ತದೋ ಅದೇ ರೀತಿ ಸತ್ಯವು ಹೊಳೆಯುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಮರಣವೆಂಬುದು ಯಾರೂ ಬದಲಾಯಿಸಲಾರದ ಸತ್ಯ. ಆರಂಭದಿಂದಲೇ ಜನನ ಮತ್ತು ಮರಣದ ಚಕ್ರ ನಡೆಯುತ್ತಲೇ ಬಂದಿದೆ. ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ. ಇದು ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಒಪ್ಪಿಕೊಂಡು ಭಯವಿಲ್ಲದೆ ಜೀವನ ನಡೆಸಬೇಕು. ಯಾರು ಸತ್ತವರಿಗಾಗಿ ದುಃಖ ಪಡುವುದಿಲ್ಲವೋ, ಬದುಕಿರುವವರಿಗಾಗಿ ಕೂಡ ದುಃಖ ಪಡುವುದಿಲ್ಲವೋ ಅವನೇ ನಿಜವಾದ ಜ್ಞಾನಿ. ಏಕೆಂದರೆ ಸತ್ತವರು ಮತ್ತೆ ಹುಟ್ಟುತ್ತಾರೆ, ಬದುಕಿರುವವರು ಎಂದೋ ಒಂದು ದಿನ ಸಾಯುತ್ತಾರೆ ಎಂಬುದು ಅವನಿಗೆ ಗೊತ್ತಿದೆ. ಕರ್ಮವೇ ನಿಜವಾದ ಧರ್ಮ. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯಲ್ಲಿ ಉಪದೇಶಿಸುತ್ತಾ ಹೀಗೆ ಹೇಳುತ್ತಾನೆ, ಮನುಷ್ಯನು ಕರ್ಮ ಮಾಡಲು ಹುಟ್ಟಿದ್ದಾನೆ. ಕರ್ಮವಿಲ್ಲದೆ ಯಾರೂ ಇರಲಾರರು. ಫಲದ ಬಗ್ಗೆ ಯೋಚಿಸದೆ ತನ್ನ ಕರ್ತವ್ಯವನ್ನು ಮಾಡಬೇಕು. ಕೋಪವು ಮನುಷ್ಯನನ್ನು ನರಕಕ್ಕೆ ಕರೆದುಕೊಂಡು ಹೋಗುವ ದ್ವಾರ. ಕೋಪದಿಂದ ಮನಸ್ಸು ಅಶಾಂತವಾಗುತ್ತದೆ. ಆವೇಶದಲ್ಲಿ ಮನುಷ್ಯನು ತನ್ನನ್ನು ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಮನುಷ್ಯನು ಕೋಪದಿಂದ ದೂರ ಇರಬೇಕು. ಎಷ್ಟೇ ಕೋಪ ಬಂದರೂ ಶಾಂತವಾಗಿರಲು ಪ್ರಯತ್ನಿಸಬೇಕು. ಈ ಲೋಕದಲ್ಲಿ ಈಗ ನಿನ್ನ ಬಳಿ ಇರುವುದೇ ನಿನ್ನದು, ನಾಳೆ ಅದು ಮತ್ತೊಬ್ಬರದಾಗಬಹುದು. ನೀನು ಈ ಲೋಕಕ್ಕೆ ಖಾಲಿ ಕೈಯಲ್ಲಿ ಬಂದೆ, ಖಾಲಿ ಕೈಯಲ್ಲೇ ಹೋಗುತ್ತೀಯ. ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಮುಖ್ಯ. ಮನಸ್ಸು ಗಾಳಿಯಂತೆ ಚಂಚಲ. ಅದೇ ಮನಸ್ಸು ಮನುಷ್ಯನನ್ನು ಕಾಮ ಕ್ರೋಧಗಳ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಮನಸ್ಸನ್ನು ನಿಯಂತ್ರಿಸಬೇಕು. ಯಾವಾಗಲೂ ಅನುಮಾನ ಪಡುವ ವ್ಯಕ್ತಿ ಎಂದಿಗೂ ಶಾಂತಿಯನ್ನು ಪಡೆಯಲಾರ. ಆದ್ದರಿಂದ ಅನುಮಾನಗಳಿಂದ ದೂರ ಇರಿ. ಹೆಚ್ಚು ಅನುಮಾನಗಳು ಮನಸ್ಸಿನ ಶಾಂತಿಯನ್ನು ಕಳೆದು ಹೋಗುವಂತೆ ಮಾಡುತ್ತವೆ. ಮನುಷ್ಯ ತನ್ನ ಸಂಬಂಧಗಳನ್ನು ತಾನೇ ಹಾಳು ಮಾಡಿಕೊಳ್ಳುತ್ತಾನೆ. ದೇಹದ ಸೌಂದರ್ಯ ಮನಸ್ಸನ್ನು ಆಕರ್ಷಿಸುತ್ತದೆ, ಆದರೆ ಸ್ವಭಾವದ ಸೌಂದರ್ಯ ಹೃದಯವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಮನುಷ್ಯನ ಸ್ವಭಾವ ಯಾವಾಗಲೂ ಶುದ್ಧವಾಗಿರಬೇಕು. ಯಾರು ಏನು ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ, ಈ ವಿಚಾರಗಳಲ್ಲಿ ತಲೆ ಹಾಕದಿದ್ದರೆ ನೀನು ಹೆಚ್ಚು ಸಂತೋಷವಾಗಿರುತ್ತೀಯ. ನೀನು ಎಷ್ಟು ಒಳ್ಳೆಯದು ಮಾಡಿದ್ದೀಯೋ, ಎಷ್ಟು ತಪ್ಪು ಮಾಡಿದ್ದೀಯೋ ಇದು ಇಬ್ಬರು ಮಾತ್ರ ತಿಳಿದಿರುತ್ತಾರೆ.
ಒಬ್ಬ ಆತ್ಮ, ಮತ್ತೊಬ್ಬ ಪರಮಾತ್ಮ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಜ್ಞಾನವಿಲ್ಲದ ವ್ಯಕ್ತಿ ಮತ್ತು ಭಗವಂತನ ಮೇಲೆ ಭಕ್ತಿ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಸಂತೋಷವನ್ನು, ಜಯವನ್ನು ಪಡೆಯಲಾರ. ಮೋಹವೇ ನಾಶದ ಮೂಲ. ಮನುಷ್ಯನ ದುಃಖಗಳಿಗೆ ಮೂಲ ಅವನ ಮೋಹವೇ. ಎಷ್ಟು ಹೆಚ್ಚು ಮೋಹಿಸುತ್ತಾನೋ ಅಷ್ಟು ಹೆಚ್ಚು ಕಷ್ಟಪಡುತ್ತಾನೆ. ಪಶ್ಚಾತ್ತಾಪವು ಕಳೆದ ಕಾಲವನ್ನು ಬದಲಾಯಿಸಲಾರದು. ಚಿಂತೆಯು ಭವಿಷ್ಯವನ್ನು ಸರಿಪಡಿಸಲಾರದು. ಆದ್ದರಿಂದ ವರ್ತಮಾನದಲ್ಲಿ ಸಂತೋಷವಾಗಿರುವುದೇ ನಿಜವಾದ ಸುಖ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ನಿನಗೆ ಸಹಾಯ ಮಾಡಿದವನಿಗೆ ನೀನು ಸಹಾಯ ಮಾಡು. ನಿನ್ನನ್ನು ಮೋಸ ಮಾಡುವವನನ್ನು ದೂರ ಇಡು. ನಿನ್ನನ್ನು ಗೌರವಿಸದ ಸ್ಥಳಕ್ಕೆ ಹೋಗಬೇಡ. ಮಳೆ ಇಲ್ಲದ ಕಡೆ ಬೆಳೆ ಹಾಳಾಗುತ್ತದೆ. ಸಂಸ್ಕಾರವಿಲ್ಲದ ಕಡೆ ಸಂತತಿ ಹಾಳಾಗುತ್ತದೆ. ನನಗೆ ಸಮಯ ಇಲ್ಲ ಎಂದು ಹೇಳುವವರ ಹೃದಯದಲ್ಲಿ ನಿನ್ನ ಹೆಸರು ಇಲ್ಲ ಎನ್ನುವುದು ಅರ್ಥ. ನಿನ್ನ ಮಾತುಗಳು ಮಧುರವಾಗಿರಲಿ. ನಂತರ ಹಿಂದಕ್ಕೆ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದರೂ ಕಠಿಣವಾಗಿರಬಾರದು. ಸ್ವಾಭಿಮಾನ ಇರಲಿ. ಇಲ್ಲದಿದ್ದರೆ ನಿನಗೆ ಹಕ್ಕಿರುವ ಸ್ಥಳದಲ್ಲೂ ಜನರು ನಿನ್ನನ್ನು ಕಡೆಗಣಿಸುತ್ತಾರೆ. ನೀನು ನಿನ್ನೊಳಗೆ ಸೋಲದಿದ್ದರೆ ಈ ಜಗತ್ತಿನಲ್ಲಿ ಯಾವ ಶಕ್ತಿಯೂ ನಿನ್ನನ್ನು ಸೋಲಿಸಲಾರದು. ದುರ್ಬಲತೆ ನಿನ್ನದಲ್ಲ. ದುರ್ಬಲವಾದದ್ದು ನಿನ್ನ ಸಮಯ ಮಾತ್ರ. ಸಮಯ ಎಲ್ಲರಿಗೂ ಬದಲಾಗುತ್ತದೆ. ನೀನು ನಿನ್ನ ಕರ್ಮವನ್ನು ಮಾಡುತ್ತಾ ಹೋಗು. ಸಂಕಟಗಳನ್ನು ಎದುರಿಸಿದವನಿಗೆ ತನ್ನ ಶಕ್ತಿ ಎಂದಿಗೂ ತಿಳಿಯದು. ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವವರು, ಕರುಣೆ ತೋರಿಸುವವರು, ದಯೆಯಿಂದ ಇರುವವರು ಪುನರ್ಜನ್ಮ ಪಡೆಯಬೇಕಾದ ಅಗತ್ಯವಿಲ್ಲ. ಏನಾದರೂ ಕೊಟ್ಟು ಗರ್ವ ಪಡಬೇಡ. ಯಾರಿಗೆ ಗೊತ್ತು, ನೀನು ಕೊಡುತ್ತಿರುವುದು ದಾನವೋ ಅಥವಾ ಹಿಂದಿನ ಜನ್ಮದ ಋಣವೋ? ಅಹಂಕಾರ ಇರುವವನ ವಂಶ, ಸಂಪತ್ತು, ಗೌರವ ಮೂರು ನಾಶವಾಗುತ್ತದೆ. ಯಾರನ್ನಾದರೂ ನಂಬುವ ಮೊದಲು ಅವರ ಮಾತುಗಳಿಗಿಂತ ಅವರ ಕಾರ್ಯಗಳನ್ನು ಗಮನಿಸು. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ನನ್ನನ್ನು ಅರಿತವನು ಜನನ ಮರಣ ಬಂಧನದಿಂದ ಮುಕ್ತನಾಗುತ್ತಾನೆ. ಭಗವದ್ಗೀತೆಯನ್ನು ಓದಿ ಅದನ್ನು ಆಚರಿಸಿದರೆ ದುಷ್ಕರ್ಮಗಳ ಪರಿಣಾಮಗಳು ದೂರಾಗುತ್ತವೆ. ಭಾಗ್ಯದಲ್ಲಿ ಇರುವುದು ತಾನಾಗಿಯೇ ಬರುತ್ತದೆ. ಭಾಗ್ಯದಲ್ಲಿ ಇಲ್ಲದಿರುವುದು ಬಂದರೂ ಉಳಿಯುವುದಿಲ್ಲ. ಗಾಳಿಯ ಅಲೆಗಳು ಹಡಗನ್ನು ತಪ್ಪುದಾರಿಯಲ್ಲಿ ನಡೆಸಿದಂತೆ ಮನುಷ್ಯನ ಆಸೆಗಳು ಮನಸ್ಸನ್ನು ತಪ್ಪುದಾರಿಗೆ ಕೊಂಡೊಯ್ಯುತ್ತವೆ. ಸುಖದಲ್ಲೂ ದುಃಖದಲ್ಲೂ ಗೌರವದಲ್ಲೂ ಅವಮಾನದಲ್ಲೂ ಶಾಂತವಾಗಿರುವವನು ನನಗೆ ಬಹಳ ಪ್ರಿಯ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಈ ಸಂಸಾರ ನನ್ನ ಮಾಯೆ. ಈ ಸಂಸಾರ ನನ್ನಿಂದಲೇ ಹುಟ್ಟಿದೆ. ನಾನಿದನ್ನು ಪೋಷಿಸುತ್ತೇನೆ. ನಾನೇ ಇದನ್ನು ನಾಶ ಮಾಡುತ್ತೇನೆ. ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಜೀವಿಗಳನ್ನು ನಾನು ತಿಳಿದಿದ್ದೇನೆ. ಆದರೆ ಯಾರೂ ನನ್ನನ್ನು ಸಂಪೂರ್ಣವಾಗಿ ಅರಿಯಲಾರರು. ಸಂಬಂಧವನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದ ವ್ಯಕ್ತಿಯ ಆತ್ಮಗೌರವ ಎಲ್ಲೋ ಗಾಯಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಪ್ರೀತಿ ಯಾವಾಗಲೂ ಕ್ಷಮೆ ಕೇಳಲು ಸಿದ್ಧವಾಗಿರುತ್ತದೆ. ಅಹಂಕಾರ ಯಾವಾಗಲೂ ಕ್ಷಮೆ ಸ್ವೀಕರಿಸಲು ಸಿದ್ಧವಾಗಿರುತ್ತದೆ. ಕರ್ಮವೇ ನಿನ್ನ ಗುರುತು. ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಜನರು ಏಕಿದ್ದಾರೆ. ಒಳ್ಳೆಯ ಕರ್ಮ ಮಾಡಿದವರು ನಿನ್ನ ಕೆಟ್ಟ ಮಾತುಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೋ ಎಂದು ಚಿಂತಿಸಬೇಡ. ಸಾಧ್ಯವಾದಷ್ಟು ಮೌನವಾಗಿರು. ಏಕೆಂದರೆ ಮನುಷ್ಯನ ಬಾಯಿಂದಲೇ ಹೆಚ್ಚು ಪಾಪಗಳು ಸಂಭವಿಸುತ್ತವೆ. ಯಾರನ್ನಾದರೂ ಮೋಸ ಮಾಡುವುದು ಸಾಲದಂತೆ. ಒಂದು ದಿನ ಅದು ಮತ್ತೊಬ್ಬರ ಮೂಲಕ ನಿನ್ನ ಬಳಿಗೆ ಮರಳಿ ಬರುತ್ತದೆ. ಉತ್ತಮ ದೃಷ್ಟಿ ಅಂದರೆ ತನ್ನ ದೋಷಗಳನ್ನು ಮತ್ತು ಇತರರ ಗುಣಗಳನ್ನು ನೋಡುವುದು. ಸಮಯಕ್ಕೆ ತಕ್ಕಂತೆ ಸ್ವಭಾವ ಬದಲಾಯಿಸುವವರನ್ನು ಎಂದಿಗೂ ನಂಬಬೇಡ. ಜೀವನದಲ್ಲಿ ಯಾರೊಂದಿಗೂ ನಿನ್ನನ್ನು ಹೋಲಿಸಬೇಡ. ನೀನು ಹೇಗಿದ್ದೀಯೋ ಹಾಗೆಯೇ ಅತ್ಯುತ್ತಮ. ಎಲ್ಲರಿಗೂ ಜೀವನ ಬದಲಾಯಿಸಿಕೊಳ್ಳುವ ಸಮಯ ಸಿಗುತ್ತದೆ. ಆದರೆ ಸಮಯವನ್ನು ಬದಲಿಸಲು ಮತ್ತೆ ಜೀವನ ಸಿಗುವುದಿಲ್ಲ. ನಡೆಯಬೇಕಾದದ್ದು ನಡೆಯುತ್ತದೆ. ನಡೆಯದಿರುವುದು ಎಂದಿಗೂ ನಡೆಯುವುದಿಲ್ಲ. ಈ ನಂಬಿಕೆ ಇರುವವನಿಗೆ ಚಿಂತೆಯೇ ಇರುವುದಿಲ್ಲ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದರ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ನೀನಿಂದು ಮಾಡುವ ಕರ್ಮದ ಫಲ ನಾಳೆ ಸಿಗುತ್ತದೆ. ಇಂದು ಅನುಭವಿಸುವುದು ನಿನ್ನ ಹಿಂದಿನ ಕರ್ಮಗಳ ಫಲ. ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಧ್ಯಾನಿಸುವವನಿಗೆ ಅವನ ಬಳಿ ಇಲ್ಲದಿರುವುದನ್ನು ನಾನು ಕೊಡುತ್ತೇನೆ. ಅವನ ಬಳಿ ಇರುವುದನ್ನು ನಾನು ಕಾಪಾಡುತ್ತೇನೆ. ಯಾರೊಂದಿಗೆ ಯಾವಾಗ ಮತ್ತು ಎಷ್ಟು ಮಾತನಾಡಬೇಕು ಎಂಬುದು ತಿಳಿದಿದ್ದರೆ ನಿನ್ನ ಜೀವನ ಸಾರ್ಥಕವಾಗುತ್ತದೆ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಜೀವನದಲ್ಲಿ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಂತೆ ಬದುಕು.
ಸ್ವಾರ್ಥಪರನಾಗಿ ಬದುಕಬೇಡ. ಧರ್ಮದಿಂದ ತುಂಬಿದ ಹೃದಯ ಧರ್ಮವನ್ನೇ ಸಲಹೆ ಕೊಡುತ್ತದೆ. ಅಧರ್ಮದಿಂದ ತುಂಬಿದ ಹೃದಯ ಅಧರ್ಮವನ್ನೇ ಸಲಹೆ ಕೊಡುತ್ತದೆ. ಮನುಷ್ಯನು ದೇವರನ್ನು ನಂಬುವುದಿಲ್ಲವೆಂದು ದುಃಖ ಪಡುವುದಿಲ್ಲ. ದೇವರು ಹೇಳಿದ ಮಾತುಗಳನ್ನು ಅನುಸರಿಸದೇ ಇರುವುದರಿಂದ ದುಃಖ ಪಡುತ್ತಾನೆ. ಸಮಯ ಬಂದಾಗ ಎಲ್ಲರಿಗೂ ಎಲ್ಲವೂ ದೊರಕುತ್ತದೆ. ಸಮಯಕ್ಕಿಂತ ಮುಂಚೆ ಆಸೆಗಳು ಹುಟ್ಟಿದಾಗ ಮಾತ್ರ ದುಃಖ ಬರುತ್ತದೆ. ಪ್ರೇಮವನ್ನು ವ್ಯರ್ಥವೆಂದು ಹೇಳುವವರು ಮೂರ್ಖರು. ಪ್ರೇಮವೇ ಈ ಸಂಸಾರದ ಮೂಲ. ಪ್ರೇಮದಿಂದಲೇ ಈ ಸೃಷ್ಟಿ ನಿರ್ಮಾಣವಾಗಿದೆ. ಸಂಬಂಧಗಳಲ್ಲಿ ಕೆಲವೊಮ್ಮೆ ದೂರವಿದ್ದರೆ ಸಂಬಂಧಗಳು ಬಲವಾಗುತ್ತವೆ. ಆದರೆ ಸದಾ ದೂರ ಇದ್ದರೆ ಸಂಬಂಧಗಳು ಮುರಿದು ಹೋಗುತ್ತದೆ. ಮನುಷ್ಯನು ತನ್ನ ನಂಬಿಕೆಯಿಂದಲೇ ರೂಪುಗೊಳ್ಳುತ್ತಾನೆ. ಅವನು ಹೇಗೆ ನಂಬುತ್ತಾನೋ ಹಾಗೇ ಇರುತ್ತಾನೆ. ಈ ಸಂಸಾರದಲ್ಲಿ ಭಾಗ್ಯಕ್ಕಿಂತ ಹೆಚ್ಚಾಗಿ ಸಮಯಕ್ಕಿಂತ ಮುಂಚೆ ಯಾರಿಗೂ ಏನೂ ದೊರಕದು. ಜೀವನದಲ್ಲಿ ಮಾತನ್ನು ಸಮಯಕ್ಕೆ ತಕ್ಕಂತೆ ಹೇಳುವುದು ಬಹಳ ಮುಖ್ಯ. ಏಕೆಂದರೆ ಮಾತಿನಿಂದ ಉಂಟಾಗುವ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಧರ್ಮಕ್ಕಾಗಿ ಹೋರಾಡುವುದನ್ನು ಕಲಿತುಕೋ, ಅಧರ್ಮಕ್ಕೆ ವಿರೋಧವಾಗಿ ನಿಲ್ಲುವುದನ್ನು ಕಲಿತುಕೋ, ನಿನ್ನವರಿಗಾಗಿ ತ್ಯಾಗ ಮಾಡುವುದನ್ನು ಕಲಿತುಕೋ. ಸತ್ಯ ಯಾವಾಗಲೂ ನೀರಿನ ಮೇಲೆ ತೇಲುವ ಎಣ್ಣೆಯಂತೆ ಇರುತ್ತದೆ. ಎಷ್ಟು ಸುಳ್ಳು ಸೇರಿಸಿದರೂ ಅದು ಮೇಲೆಯೇ ತೇಲುತ್ತದೆ. ಜೀವನದಲ್ಲಿ ಸಂತೋಷವಾಗಿರುವಾಗ ಭಾಷೆ ಕೊಡಬೇಡ. ಕೋಪದಲ್ಲಿ ಉತ್ತರ ಕೊಡಬೇಡ. ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡ. ಒಬ್ಬ ವ್ಯಕ್ತಿ ಲಕ್ಷ ವಿಷಯಗಳನ್ನು ತಿಳಿದಿದ್ದರು, ಲೋಕದ ಎಲ್ಲಾ ವಿಷಯಗಳನ್ನು ತಿಳಿದಿದ್ದರೂ ತನ್ನನ್ನು ತಾನು ಅರಿಯದಿದ್ದರೆ ಅವನು ಅಜ್ಞಾನಿ. ಯಾರಾದರೂ ನಿನ್ನನ್ನು ತಿರಸ್ಕರಿಸಿದರೆ ದುಃಖ ಪಡಬೇಡ. ಅವರಿಗೆ ನಿನ್ನ ಮೌಲ್ಯ ತಿಳಿದಿಲ್ಲ ಅಷ್ಟೇ. ನಿನ್ನನ್ನು ಅಳಿಸುವ ಸಂಬಂಧ ತುಂಬಾ ಗಾಢವಾದದ್ದು. ಅಳುತ್ತಾ ನಿನ್ನನ್ನು ಬಿಟ್ಟು ಹೋಗುವ ಸಂಬಂಧ ತುಂಬಾ ದುರ್ಬಲವಾದದ್ದು. ಯಾವಾಗಲೂ ಶಾಂತವಾಗಿರು. ಶಾಂತವಾಗಿರುವವನು ತುಂಬಾ ಬಲಶಾಲಿಯಂತೆ ಕಾಣುತ್ತಾನೆ. ಏಕೆಂದರೆ ಕಬ್ಬಿಣ ತಂಪಾದಾಗ ಗಟ್ಟಿಯಾಗಿರುತ್ತದೆ. ಬಿಸಿ ಇದ್ದಾಗ ಅದನ್ನು ಯಾವ ರೂಪಕ್ಕೆ ಬೇಕಾದರೂ ಬದಲಾಯಿಸಬಹುದು. ವಿಪತ್ತುಗಳ ಸಮಯದಲ್ಲಿ 7 ಗುಣಗಳು ನಿನ್ನನ್ನು ರಕ್ಷಿಸುತ್ತವೆ. ಅವು ನಿನ್ನ ಧ್ಯಾನ, ನಿನ್ನ ವರ್ತನೆ, ನಿನ್ನ ಬುದ್ಧಿ, ನಿನ್ನ ಧೈರ್ಯ, ನಿನ್ನ ಒಳ್ಳೆಯ ಕರ್ಮಗಳು, ಸತ್ಯ ಮಾತನಾಡುವ ಅಭ್ಯಾಸ ಮತ್ತು ಭಗವಂತನ ಮೇಲಿನ ನಂಬಿಕೆ. ಕಷ್ಟದ ಸಮಯದಲ್ಲಿ ಮನುಷ್ಯ ಒಂಟಿಯಾಗುತ್ತಾನೆ. ಆದರೆ ಆ ಕಷ್ಟಗಳೇ ಅವನನ್ನು ಬಲಿಷ್ಠನಾಗಿಸುತ್ತದೆ. ನಿನಗೆ ಗೌರವ ಕೊಡುವವನಿಗೆ ಮಾತ್ರ ನೀನು ಗೌರವ ಕೊಡು. ಶತ್ರುವನ್ನು ನೋಡಿ ತಲೆಬಾಗುವುದು ದುರ್ಬಲರ ಲಕ್ಷಣ. ಯಾವ ಪರಿಸ್ಥಿತಿ ಬಂದರೂ ನಿನ್ನ ಜೀವನವನ್ನು ಭಗವಂತನಿಗೆ ಒಪ್ಪಿಸು. ಭಗವಂತನ ಮೇಲೆ ನಂಬಿಕೆ ಒಂದು ಚಿಕ್ಕ ಮಗುವಿನಂತೆ ಇರಲಿ. ಮಗುವನ್ನು ಗಾಳಿಯಲ್ಲಿ ಎಸೆದಾಗ ಅದು ನಗುತ್ತದೆ, ಭಯ ಪಡುವುದಿಲ್ಲ. ಏಕೆಂದರೆ ಅದನ್ನು ಕೆಳಗೆ ಬೀಳಿಸುವುದಿಲ್ಲ ಎಂದು ಅದು ನಂಬುತ್ತದೆ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ನೀನು ದುಃಖಿಸಬೇಡ. ನಿನ್ನವರು ನಿನ್ನನ್ನು ಬಿಟ್ಟರೂ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ. ಯಾರ ಮುಂದೆಯೂ ಹೆಚ್ಚು ತಲೆಬಾಗಬೇಡ. ಇಲ್ಲದಿದ್ದರೆ ಅವರು ನಿನ್ನನ್ನು ಬಿದ್ದವನಂತೆ ಕಾಣುತ್ತಾರೆ. ಕಷ್ಟದ ಸಮಯದಲ್ಲೂ ಉಳಿಯುವ ಸಂಬಂಧವೇ ಅತ್ಯಂತ ಮಹತ್ವವಾದುದು. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವನೇ ನಿನ್ನವನು. ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದವನು ಅಪರಿಚಿತ ವ್ಯಕ್ತಿ. ದೂರದಲ್ಲಿದ್ದರೂ ಹೃದಯದಲ್ಲಿ ಹತ್ತಿರವಿರುವವನೇ ನಿಜವಾದ ಸಂಬಂಧಿ. ಹತ್ತಿರದಲ್ಲಿದ್ದರೂ ಮನಸ್ಸಿನಲ್ಲಿ ದೂರವಿರುವವನು ಅಪರಿಚಿತ. ಮನುಷ್ಯನು ಯಾವಾಗಲೂ ತನ್ನ ಭಾಗ್ಯವನ್ನು ದೂರುತ್ತಾನೆ. ಆದರೆ ತನ್ನ ಕೈಯಲ್ಲಿರುವ ಕರ್ಮ ಭಾಗ್ಯಕ್ಕಿಂತ ದೊಡ್ಡದು ಎಂಬುದನ್ನು ತಿಳಿಯುವುದಿಲ್ಲ. ಒಬ್ಬ ಬುದ್ಧಿವಂತ ಇತರರನ್ನು ನೋಡಿ ಅವರ ಒಳ್ಳೆಯ ಗುಣಗಳನ್ನು ಕಲಿತುಕೊಳ್ಳುತ್ತಾನೆ. ಈ ಲೋಕದಲ್ಲಿ ಯಾರು ನಿನಗೆ ಸದಾ ಸಹಾನುಭೂತಿ ತೋರಿಸುವುದಿಲ್ಲ. ನಿನ್ನ ಶವವನ್ನು ಸ್ಮಶಾನಕ್ಕೆ ಇಟ್ಟ ನಂತರ ಕೂಡ ಇನ್ನೆಷ್ಟು ಸಮಯ ಎಂದು ನಿನ್ನವರೇ ಕೇಳುತ್ತಾರೆ. ದುಃಖವು ಜೀವನಕ್ಕೆ ಅಗತ್ಯ. ಅದು ಇಲ್ಲದೆ ಜೀವನ ಸಂಪೂರ್ಣವಾಗುವುದಿಲ್ಲ. ಕೇವಲ ಸಂತೋಷ ಮನುಷ್ಯನನ್ನು ಬಲಿಷ್ಠನಾಗಿಸುವುದಿಲ್ಲ. ಜೀವನದ 2 ಮುಖಗಳನ್ನು ಕೂಡ ನೋಡಬೇಕು. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಮನಃಶಾಂತಿಗಿಂತ ದೊಡ್ಡ ಸಂಪತ್ತು ಈ ಲೋಕದಲ್ಲಿ ಯಾವುದೂ ಇಲ್ಲ. ಮನಸ್ಸನ್ನು ಶಾಂತವಾಗಿಡಲು ಕಲಿತವನು ಅತ್ಯಂತ ಧನಿಕ. ಸಮಯ ಮನುಷ್ಯ ಹೇಳಿದ ದಾರಿಯಲ್ಲಿ ನಡೆಯುವುದಿಲ್ಲ. ಮನುಷ್ಯನು ಸಮಯ ತೋರಿಸಿದ ದಾರಿಯಲ್ಲಿ ನಡೆಯಬೇಕು. ಅದೇ ನೀತಿ ಅನ್ನುತ್ತಾರೆ ಶ್ರೀಕೃಷ್ಣ. ನಾವು ನಮ್ಮೊಳಗೆ ಬದಲಾವಣೆ ತರದೆ ಪರಿಸ್ಥಿತಿಯನ್ನು ಬದಲಿಸಲು ಯತ್ನಿಸಿದಾಗ ಜೀವನ ಕಷ್ಟವಾಗುತ್ತದೆ. ಈ ಲೋಕದಲ್ಲಿ ಕೇವಲ ತಂದೆ ತಾಯಿ ಮಾತ್ರ
ತಮ್ಮ ಮಕ್ಕಳು ತಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುತ್ತಾರೆ. ಜೀವನದ ಅರ್ಧ ದುಃಖಗಳು ಅತಿಯಾದ ಆಸೆಗಳಿಂದ ಬರುತ್ತವೆ. ಆಸೆಗಳನ್ನು ಕಡಿಮೆ ಮಾಡಿದರೆ ಜೀವನ ಸುಖವಾಗುತ್ತದೆ. ಜೀವನ ಯುದ್ಧದಲ್ಲಿ ನೀನೇ ಕೃಷ್ಣ, ನೀನೇ ಅರ್ಜುನ. ಪ್ರತಿದಿನ ನೀನೇ ನಿನ್ನ ಸಾರಥಿಯಾಗಿ ಜೀವನದ ಮಹಾಭಾರತದಲ್ಲಿ ಹೋರಾಡಬೇಕು. ಜೀವನದಲ್ಲಿ ಅಹಂಕಾರವು ಕೆಲವೊಮ್ಮೆ ಅಗತ್ಯ, ಆದರೆ ಅದನ್ನು ಹಕ್ಕು, ಚರಿತ್ರೆ ಮತ್ತು ಗೌರವದ ವಿಷಯದಲ್ಲಿ ಮಾತ್ರ ಬಳಸಬೇಕು. ಎಲ್ಲರಿಗೂ ಸೇವೆ ಮಾಡು, ಆದರೆ ಯಾರಿಂದಲೂ ಪ್ರತಿಫಲ ನಿರೀಕ್ಷಿಸಬೇಡ. ಏಕೆಂದರೆ ನಿನ್ನ ಸೇವೆಯ ನಿಜವಾದ ಮೌಲ್ಯವನ್ನು ಕೊಡಬಲ್ಲವನು ಭಗವಂತ ಮಾತ್ರ, ಮನುಷ್ಯ ಅಲ್ಲ. ಮನುಷ್ಯನು ತನ್ನ ವರ್ತನೆಯಿಂದಲೇ ತನ್ನ ರಹಸ್ಯಗಳನ್ನು ಹೊರಹಾಕುತ್ತಾನೆ. ತಪ್ಪು ಮಾಡುವುದು ಸಹಜ, ಅದನ್ನು ಒಪ್ಪಿಕೊಳ್ಳುವುದು ಸಂಸ್ಕಾರ, ಅದನ್ನು ಸರಿಪಡಿಸಿಕೊಳ್ಳುವುದು ಪ್ರಗತಿ. ಮನುಷ್ಯನು ತನ್ನ ಮನೆ, ಸಂಬಂಧಗಳು, ಸ್ನೇಹಿತರು ಎಲ್ಲವನ್ನೂ ಬದಲಾಯಿಸುತ್ತಾನೆ, ಆದರೂ ದುಃಖದಲ್ಲೇ ಇರುತ್ತಾನೆ, ಏಕೆಂದರೆ ಅವನು ತನ್ನನ್ನೇ ಬದಲಾಯಿಸಿಕೊಳ್ಳುವುದಿಲ್ಲ. ಭಗವಂತನ ನಿರ್ಣಯದ ಮೇಲೆ ಎಂದಿಗೂ ಅನುಮಾನ ಪಡಬೇಡ. ನಿನಗೆ ಕಷ್ಟ ಬಂದಿದ್ದರೆ ನಿನ್ನಿಂದ ಈ ಹಿಂದೆ ಏನೋ ಒಂದು ತಪ್ಪು ನಡೆದಿದೆ ಎಂದು ಅರ್ಥ. ಏಕೆ ವ್ಯರ್ಥವಾಗಿ ಚಿಂತಿಸುತ್ತೀಯ? ಏಕೆ ಹೆದರುತ್ತೀಯ? ನಿನ್ನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ. ಈ ದೇಹ ನಿನ್ನದಲ್ಲ, ನಿನ್ನ ದೇಹ ಆತ್ಮದ್ದೂ ಅಲ್ಲ. ಈ ದೇಹ ಅಗ್ನಿ, ಜಲ, ವಾಯು, ಭೂಮಿ ಮತ್ತು ಆಕಾಶ ಎಂಬ 5 ಅಂಶಗಳಿಂದ ನಿರ್ಮಾಣವಾಗಿದೆ. ಕೊನೆಯಲ್ಲಿ ಇದೇ 5 ಅಂಶಗಳಲ್ಲಿ ಲೀನವಾಗುತ್ತದೆ. ಆದರೆ ಆತ್ಮ ಶಾಶ್ವತ. ನೀನು ಮರಣ ಎಂದುಕೊಳ್ಳುವುದೇ ಹೊಸ ಜೀವನದ ಆರಂಭ. ದುಃಖ ಮತ್ತು ಕಷ್ಟಗಳು ಮನುಷ್ಯನನ್ನು ಕಾಡಲು ಬರುವುದಿಲ್ಲ. ಅವು ನಿನ್ನ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸಲು ಬರುತ್ತವೆ. ಮನಸ್ಸು ಶಾಂತವಾಗಿರುವವನು, ಮಾತನಾಡುವಾಗ ಮತ್ತು ಕೆಲಸ ಮಾಡುವಾಗ ಶಾಂತವಾಗಿರುವವನು, ಸತ್ಯವನ್ನು ಸಾಧಿಸಿದವನು ದುಃಖದಿಂದ ಮುಕ್ತನಾಗುತ್ತಾನೆ. ನಡೆದದ್ದು ಒಳ್ಳೆಯದಕ್ಕಾಗಿಯೇ ನಡೆಯಿತು, ನಡೆಯುತ್ತಿರುವುದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ, ನಡೆಯಲಿರುವುದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಹಿಂದಿನ ಬಗ್ಗೆ ಪಶ್ಚಾತ್ತಾಪ ಬೇಡ, ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ಈಗಿನ ವರ್ತಮಾನದಲ್ಲಿ ಬದುಕು. ಒಬ್ಬ ಬುದ್ಧಿವಂತ ತನ್ನ ದೋಷಗಳನ್ನು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಇರುವ ಮಲಿನತೆಗಳನ್ನು ತೆಗೆದುಹಾಕುವಂತೆ ನಿಧಾನವಾಗಿ ಸರಿಪಡಿಸಿಕೊಳ್ಳುತ್ತಾನೆ. ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ, ಈ ಸಂಸಾರದಲ್ಲಿ ಒಂದೇ ಕ್ಷಣದಲ್ಲಿ ನೀನು ಕೋಟ್ಯಾಧಿಪತಿಯಾಗಬಹುದು, ಮತ್ತೊಂದು ಕ್ಷಣದಲ್ಲಿ ಬಡವನಾಗಬಹುದು. ನಾನು, ನನ್ನದು, ಚಿಕ್ಕದು, ದೊಡ್ಡದು, ಸ್ವಂತದವರು, ಅಪರಿಚಿತರು ಎಂಬ ಭಾವನೆಗಳನ್ನು ಮನಸ್ಸಿನಿಂದ ತೆಗೆದುಹಾಕು. ಆಗ ಎಲ್ಲವೂ ನಿನ್ನದೇ ಆಗುತ್ತದೆ. ಕೇವಲ ಸಮಯದ ಮೇಲೆ ಅವಲಂಬಿಸಿ ಕುಳಿತುಕೊಳ್ಳಬೇಡ. ಭಾಗ್ಯವಂತರ ಕೈಗಳು ಖಾಲಿಯಾಗಿರಬಹುದು, ಆದರೆ ಶ್ರಮಿಸುವವರ ಕೈ ಎಂದಿಗೂ ಖಾಲಿಯಾಗುವುದಿಲ್ಲ. ನಿನ್ನ ಆಲೋಚನೆಗಳನ್ನು ಬದಲಾಯಿಸಿ ನೋಡು, ಖಂಡಿತವಾಗಿ ನಿನ್ನ ಜೀವನ ಬದಲಾಗುತ್ತದೆ. ಕೆಲವು ದಾರಿಗಳಲ್ಲಿ ನೀನು ಒಬ್ಬನೇ ನಡೆಯಬೇಕು. ಕುಟುಂಬ ಅಥವಾ ಸ್ನೇಹಿತರು ಇಲ್ಲದಿದ್ದರೂ ನಿನ್ನ ಧೈರ್ಯ ಮಾತ್ರ ನಿನ್ನ ಜೊತೆಗೆ ಇರುತ್ತದೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯಕ್ಕೂ ಒಂದು ಕಾರಣ ಇರುತ್ತದೆ. ಅದು ನಿನ್ನನ್ನು ಏನಾದರೂ ಆಗಿಸುತ್ತದೆ ಅಥವಾ ನಿನಗೆ ಏನಾದರೂ ಕಲಿಸುತ್ತದೆ. ದಾರಿಗಳು ಎಂದಿಗೂ ಮುಗಿಯುವುದಿಲ್ಲ, ಆದರೆ ಆ ದಾರಿಯಲ್ಲಿ ನಡೆಯಲು ಜನರು ಧೈರ್ಯ ಕಳೆದುಕೊಳ್ಳುತ್ತಾರೆ. ಈಜು ಕಲಿಯಬೇಕಾದರೆ ನೀರಿಗೆ ಇಳಿಯಬೇಕು. ತೀರದಲ್ಲಿ ಕುಳಿತು ಯಾರೂ ಈಜುಗಾರರಾಗುವುದಿಲ್ಲ. ಸ್ವಲ್ಪ ಸೌಕರ್ಯವನ್ನು ಬಿಟ್ಟು ದೊಡ್ಡ ಸಂತೋಷವನ್ನು ಪಡೆಯುವವನೇ ಬುದ್ಧಿವಂತ. ಜೀವನದ ಪ್ರಯಾಣದಲ್ಲಿ ವಿಶ್ವಾಸ ನಿನ್ನನ್ನು ಪೋಷಿಸುತ್ತದೆ. ಒಳ್ಳೆಯ ಕರ್ಮಗಳು ಮನೆಗಳಂತೆ, ಜ್ಞಾನ ಬೆಳಕಿನಂತೆ. ಜಾಗ್ರತೆ ನಿನ್ನನ್ನು ಕಾಪಾಡುತ್ತದೆ. ಅಪಾಯ ದೂರದ ಶತ್ರುಗಳಿಂದ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ನಿನ್ನ ಸುತ್ತಲೂ ಇರುವವರಿಂದ ಕೂಡ ಬರುತ್ತದೆ. ಹಡಗು ಹೊರಗಿನ ನೀರಿನಿಂದ ಮುಳುಗುವುದಿಲ್ಲ, ಅದರೊಳಗಿನ ಸಣ್ಣ ರಂಧ್ರದಿಂದ ಮುಳುಗುತ್ತದೆ. ಆರೋಗ್ಯ ಅತಿ ದೊಡ್ಡ ವರ, ತೃಪ್ತಿ ಅತಿ ದೊಡ್ಡ ಸಂಪತ್ತು, ವಿಶ್ವಾಸಾರ್ಹತೆ ಅತ್ಯುತ್ತಮ ಸಂಬಂಧ. ಚಿಂತೆ ಮತ್ತು ಚಿತೆ ನಡುವಿನ ವ್ಯತ್ಯಾಸ ಕೇವಲ ಒಂದು ಬಿಂದುವಷ್ಟೇ. ಚಿತೆ ಸತ್ತವನನ್ನು ಸುಡುತ್ತದೆ, ಚಿಂತೆ ಬದುಕಿರುವವನನ್ನು ಸುಡುತ್ತದೆ. ನಿನ್ನ ಬಳಿ ಇರುವುದು ಹೇಳಿಕೊಂಡು ಹೊಗಳಿಕೊಳ್ಳಬೇಡ. ಇತರರ ಮೇಲೆ ಅಸೂಯೆ ಬೇಡ. ಅಸೂಯೆ ಇರುವವನಿಗೆ ಮನಃಶಾಂತಿ ಸಿಗುವುದಿಲ್ಲ. ಈ ಲೋಕ ಯಾವಾಗಲೂ ಹೊಗಳಿಕೆ ಮತ್ತು ನಿಂದನೆಗಳನ್ನು ಹುಡುಕುತ್ತಿರುತ್ತದೆ. ಇದು ಸದಾ ನಡೆಯುತ್ತಲೇ ಇರುತ್ತದೆ. ತನ್ನನ್ನು ತಾನು ನಿಜವಾಗಿ ಪ್ರೀತಿಸುವವನು ಇತರರನ್ನು ನೋಯಿಸುವುದಿಲ್ಲ. ಕಳವಳದ ಆಲೋಚನೆಗಳಿಂದ ಮುಕ್ತನಾದವನು ಶಾಂತಿಯನ್ನು ಖಂಡಿತ ಪಡೆಯುತ್ತಾನೆ. ದೊಡ್ಡ ದೊಡ್ಡ ಮಾತುಗಳನ್ನು ಆಡುವವರು ಮಾತಿನಲ್ಲೇ ಉಳಿದು ಬಿಡುತ್ತಾರೆ.
ಸಣ್ಣ ನಗು ಮಾತ್ರ ತೋರಿಸುವವರು ಆ ನಗುವಿನಲ್ಲೇ ಎಲ್ಲವನ್ನೂ ಸಾಧಿಸುತ್ತಾರೆ. ನೀರಿನಿಂದ ಸ್ನಾನ ಮಾಡಿದವನು ಬಟ್ಟೆಗಳನ್ನು ಮಾತ್ರ ಬದಲಾಯಿಸಬಹುದು. ಬೆವರಿನಿಂದ ಸ್ನಾನ ಮಾಡಿದವನು ಇತಿಹಾಸವನ್ನೇ ಬದಲಾಯಿಸಬಹುದು. ಸಂಬಂಧಗಳನ್ನು ಹಾಸ್ಯ ಮಾಡಲು 1 ನಿಮಿಷ ಸಾಕು. ಆದರೆ ಜೀವನವನ್ನು ಅಲಂಕರಿಸುವುದು ಸಂಬಂಧಗಳೇ ಎಂದು ನೆನಪಿಟ್ಟುಕೊಳ್ಳಿ. ಮನಸ್ಸಿನಲ್ಲಿ ಇರುವುದನ್ನು ಸ್ಪಷ್ಟವಾಗಿ ಹೇಳಬೇಕು. ಸತ್ಯ ಹೇಳುವುದರಿಂದ ನಿರ್ಧಾರಗಳು ನಡೆಯುತ್ತವೆ. ಸುಳ್ಳು ಹೇಳುವುದರಿಂದ ದೂರಗಳು ಹೆಚ್ಚಾಗುತ್ತವೆ. ಬೆಳಿಗ್ಗೆ ಹೆಚ್ಚು ನಿದ್ರೆ ಮಾಡುವುದರಿಂದ ಮನುಷ್ಯನ ಉದ್ದೇಶಗಳು ದುರ್ಬಲವಾಗುತ್ತವೆ. ಗುರಿ ತಲುಪುವವರು ಯಾವಾಗಲೂ ತಡವಾಗಿ ನಿದ್ರೆ ಮಾಡುವುದಿಲ್ಲ, ತಡವಾಗಿ ಎದ್ದೇಳುವುದಿಲ್ಲ. ಪ್ರತಿಯೊಬ್ಬರಿಗೂ ನಿನ್ನ ಹೃದಯದಲ್ಲಿ ಸ್ವಲ್ಪ ಸ್ಥಳ ಕೊಡು. ಆದರೆ ಅವರು ನಿನಗೆ ಎಷ್ಟು ಕೊಡುತ್ತಾರೋ ಅಷ್ಟೇ ಕೊಡು. ಯಶಸ್ಸು ಪಡೆಯಲು ನಿನ್ನ ಶ್ರಮದ ಮೇಲೆ ನಂಬಿಕೆ ಇಡು. ಏಕೆಂದರೆ ಭಾಗ್ಯ ಜೂಜಿನಂತೆ. ಜನಪ್ರಿಯರಾಗಬೇಕಾದರೆ ನೀವು ಎಂಬ ಪದವನ್ನು ಹೆಚ್ಚು ಬಳಸು. ನಾವು ಎಂಬ ಪದವನ್ನು ಕಡಿಮೆ ಬಳಸು. ನಾನು ಎಂಬ ಪದವನ್ನು ಇನ್ನೂ ಕಡಿಮೆ ಬಳಸು. ಚಿಂತೆಯಲ್ಲಿ ಶಕ್ತಿಯನ್ನು ವ್ಯರ್ಥ ಮಾಡುವುದಕ್ಕಿಂತ ಸಮಸ್ಯೆಗಳನ್ನು ಪರಿಹರಿಸಲು ಬಳಸು. ಕೆಟ್ಟದ್ದನ್ನು ನೋಡುವುದು ಮತ್ತು ಕೇಳುವುದು ಕೆಟ್ಟದ್ದಕ್ಕೆ ಆರಂಭ. ಪ್ರೇರಣೆಯ ದೊಡ್ಡ ಮೂಲ ನಿನ್ನ ಆಲೋಚನೆಗಳು. ಆದ್ದರಿಂದ ದೊಡ್ಡದಾಗಿ ಯೋಚಿಸು. ಕರ್ಮಗಳ ಗಣಿತ ತುಂಬಾ ಸರಳ. ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತದೆ. ಜನ್ಮ ಪಡೆದು ಕೂಡ ಶ್ರೀ ರಾಧಾಕೃಷ್ಣರ ಕೀರ್ತನೆ ಮಾಡದವನು ಮೂರ್ಖ. ದುಃಖ ಅನುಭವಿಸಿದವನು ನಂತರ ಸಂತೋಷ ಪಡೆಯುತ್ತಾನೆ. ಆದರೆ ದುಃಖ ಕೊಡುವವನು ಎಂದಿಗೂ ಸಂತೋಷ ಪಡಲಾರ. ನಿನ್ನೊಳಗೆ ಕರುಣೆಯನ್ನು ಬೆಳೆಸಿಕೊ, ಕೋಪವನ್ನು ಬೆಳೆಸಿಕೊಳ್ಳಬೇಡ. ಮೋಡ ಮತ್ತು ಮಳೆಯ ಕಾರಣದಿಂದ ಹೂಗಳು ಅರಳುತ್ತವೆ, ಅದರ ಗರ್ಜನೆಯಿಂದ ಅಲ್ಲ. ತಪ್ಪು ವ್ಯಕ್ತಿ ಎಷ್ಟು ಮಧುರವಾಗಿ ಮಾತನಾಡಿದರೂ ಒಂದು ದಿನ ವಿಷವಾಗುತ್ತಾನೆ. ಸತ್ಯವಂತನು ಎಷ್ಟು ಕಠಿಣವಾಗಿದ್ದರೂ ಒಂದು ದಿನ ಔಷಧಿಯಾಗುತ್ತಾನೆ. ಒಂದು ದೀಪ ತನ್ನ ಬೆಳಕನ್ನು ಕಡಿಮೆ ಮಾಡದೆ 1000 ದೀಪಗಳನ್ನು ಬೆಳಗಿಸುತ್ತದೆ. ಸಂತೋಷವನ್ನು ನೀನು ಹಂಚಿದರೆ ಅದು ಕಡಿಮೆಯಾಗುವುದಿಲ್ಲ, ಹೆಚ್ಚಾಗುತ್ತದೆ. ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಓ ಮಾನವರೇ, ಸಂಸಾರದ ದುಃಖಗಳಿಂದ ಮುಕ್ತಿಯಾಗಬೇಕಾದರೆ ನನ್ನನ್ನು ಆರಾಧಿಸಿ. ಈ ಗೀತೆಯ ಧ್ಯಾನ ಮನಸ್ಸಿಗೆ ಶಾಂತಿ ನೀಡುವ ದಿವ್ಯ ಔಷಧಿ. ಈ ಚಿಂತನೆಗಳು ಜೀವನದಲ್ಲಿ ಹೊಸ ಬೆಳಕನ್ನು ತುಂಬುವ ಸತ್ಯಗಳು. ಪ್ರತಿಯೊಂದು ಚಿಂತನೆ ಹೃದಯದಲ್ಲಿ ಒಂದು ದೀಪ ಬೆಳಗಿಸುತ್ತದೆ. ಅದು ನಮ್ಮನ್ನು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಸುತ್ತದೆ. ಈ ಧ್ಯಾನ ನಮ್ಮೊಳಗಿನ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ತುಂಬುತ್ತದೆ. ಪ್ರತಿದಿನ ಈ ಚಿಂತನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನ ಸುಖಕರವಾಗುತ್ತದೆ. ನನ್ನ ಭಕ್ತರೇ, ಈ ಜ್ಞಾನಗಂಗೆಯಲ್ಲಿ ಮುಳುಗಿ ನಿಮ್ಮ ಜೀವನವನ್ನು ಪವಿತ್ರವಾಗಿಸಿಕೊಳ್ಳಿ. ಈ ಚಿಂತನೆಗಳು ನಿಮಗೆ ಶಾಂತಿ ಮತ್ತು ಪ್ರೇರಣೆ ಕೊಟ್ಟಿದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆಯಿರಿ. ಈ ಜ್ಞಾನ ದೀಪವನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ದಿವ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.